ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಅರ್ಧ ಲೋಟ ಹುಳ್ಳಿಕಾಳನ್ನ ಹುರಿತಾ ಇದ್ದೀನಿ. ಇವಾಗ ಉಪ್ಸಾರು ಮಾಡೋದಕ್ಕೆ ಇದು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ನೀವು ಇದನ್ನು ಒಂದು ವಾರದಲ್ಲಿ 2 ಸರಿ ಇಲ್ಲ 3 ಸಲ ಮಣ್ಣಲ್ಲಿ ಯಾವ ರೀತಿನಾದರೂ ಸಾರು ಮೊಳಕೆ ಕಟ್ಬಿಟ್ಟು ಇಲ್ಲ ಈ ಥರ ಉಪ್ಸಾರು ಈ ಥರ ಅದನ್ನು ಯೂಸ್ ಮಾಡಿ. ಏಕೆಂದರೆ ಹೃದಯ ಕಾಯಿಲೆ ಇದ್ದರೆ, ಅಸ್ತಮ ಮತ್ತು ಕಿಡ್ನಿನಲ್ಲಿ ಕಲ್ಲಿದ್ದರೆ ಮತ್ತು ಶೀತಕ್ಕೆ ತುಂಬ ಇದು ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ನೀವು ವಾರದಲ್ಲಿ 2-3 ಸಲ ಯೂಸ್ ಮಾಡಿ. ಇಲ್ಲ ಬಸ್ಸಾರು ಮಾಡಿ ತಿನ್ಬೋದು, ಮೊಳಕೆ ಕಟ್ಬಿಟ್ಟು ಸಾಲಿಡ್ ಥರ ತಿನ್ಬೋದು. ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ನೀವು ಯೂಸ್ ಮಾಡಿ, ವಾರದಲ್ಲಿ 2-3 ಸಲ ಯೂಸ್ ಮಾಡಿ. ಓಕೆನಾ? ಇದು ಕೆಂಪಗಾಗೋವರೆಗೂ ನಾನು ಹುರಿತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ಸಿಡಿತಾ ಇದೆ. ಇವಾಗ ಅದು ಬ್ರೌನ್ ಕಲರು ಆಗಿದೆ. ಈ ಟೈಮ್ನಲ್ಲಿ ನಾವು 1 ಲೀಟ್ರ್ ನೀರನ್ನ ಹಾಕ್ತಾಯಿದ್ದೀನಿ ನಾನು ಇವಾಗ. 1 ಲೀಟ್ರ್ ನಾನು ನೀರನ್ನ ಹಾಕಿಬಿಟ್ಟು 1 ಲೀಟ್ರು ಇಲ್ಲ ಒಂದು ಮುಕ್ಕಾಲು ಅಂದರೆ 750 ml ವಾಟರು, ಒಂದು ಮುಕ್ಕಾಲು ಚೊಂಬು ಅಂತ ಇಡ್ತೀವಿ ನಾವು. ಇದು 1 ಲೀಟರು. ಇದನ್ನು ಸ್ವಲ್ಪ ಉಳಿಸಿದ್ದೀನಿ ನೋಡಿ. ಇದಕ್ಕೆ ನಾವಿವಾಗ ಸ್ವಲ್ಪ ಕಲ್ಲುಪ್ಪನ್ನು ಹಾಕೋಣ. ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ರುಚಿನ ನೋಡಿಕೊಂಡು ಮತ್ತು ಆಮೇಲೆ ಹಾಕ್ತೀನಿ ನಾನು. ಇವಾಗ ಒಂದು ನಾಟಿ ಟೊಮೊಟೊನ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ. ನಾನು ಉಪ್ಸಾರಿನ ಖಾರ ಆಲ್ರೆಡಿ ನಾನು ಮಾಡಿದ್ದೀನಿ. ಮತ್ತು ಇದು ಹುರುಳಿಕಾಳು ಫ್ರೆಂಡ್ಸ್, ಮತ್ತು ಶುಗರ್ ಇರೋರ್ಗು ತುಂಬ ಒಳ್ಳೆಯದು. ಓಕೆನಾ? ಇದನ್ನು ವಾರದಲ್ಲಿ 2-3 ಸಲ ಮಾಡ್ಕೊತೀನಿ. ಇದು ಮೊಳಕೆ ಹುರುಳಿಕಾಳಿಂದು ನಾನು ಮಸಾಲೆ ಸಾರು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ನೋಡ್ಬೋದು. ಮತ್ತು ಅದರದ್ದು ಕಾಯಿ ಹುರುಳಿಕಾಳು ಅಂತ ಒಂದು ಸ್ವೀಟ್ ಅದು ಆ್ಯಕ್ಚುಲಿ, ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನನ್ನ ವೀಡಿಯೋದಲ್ಲಿದೆ. ಅದನ್ನು ನೋಡಿ ನೀವು ಹೇಗಿತ್ತು ಅಂತೇಳ್ಬಿಟ್ಟು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿದು ಬೇಯಲಿ. ಇವಾಗ ಕ್ಲೋಸ್ ಮಾಡೋಣ, ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಚೆನ್ನಾಗಿ ಕುದಿಬೇಕಿದು. ಕುದ್ದು ಒಂದು 3/4% ಬೆಂದರೆ ಸಾಕು ಅಷ್ಟೇ ಹುರುಳಿಕಾಳು. ಓಕೆನಾ? ನೋಡಿ ಫ್ರೆಂಡ್ಸ್, ಇವಾಗ ಉಪ್ಸಾರಿನ ಖಾರ ಮಾಡ್ತಾಯಿದ್ದೀನಿ. ಇವಾಗ ಇದು ಗುಂಟೂರೋ ಬ್ಯಾಡಿಗೆ ಅದು ಕನ್ಫ್ಯೂಸ್ ಆಗುತ್ತೆ ನನಗಿದು. ಓಕೆನಾ? ಆ ಖಾರ ಇರುತ್ತಲ್ಲ ಅದು ಬ್ಯಾಡ್ಗೆ ಅನಿಸುತ್ತೆ, ಗುಂಟೂರು ಇರ್ಬೋದು ಅನಿಸುತ್ತೆ. ಇದು ಒಂದು 15-20 ತೊಗೊಂಡಿದ್ದೀನಿ. ಯಾಕೆಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ರೆ ಇದು ನುಣ್ಣಗಾಗಲ್ಲ ಅಂತೇಳ್ಬಿಟ್ಟು. ಯಾಕೆಂದರೆ ಸ್ವಲ್ಪ ತೊಗೊಂಡ್ರೆ ಅದಕ್ಕೆ ಒಂದು ಫುಲ್ಲು ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 10-15 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು. ಯಾಕೆಂದರೆ ಕಾಳು ಬೇಯೋದಕ್ಕೂ ಹಾಕಿದ್ದೀನಿ ಉಪ್ಪನ್ನು. ಅದಕ್ಕೆ ಕಲ್ಲುಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಮತ್ತು ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇವಾಗ ರುಬ್ಕೊಂಬರ್ತೀನಿ ನಾನು. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರ್ಬೇಕು. ಫಸ್ಟು ಮೆಣಸಿನ್ಕಾಯಿ ಮಾತ್ರನೇ ರುಬ್ಕೊಂಬರ್ತೀನಿ ನಾನು. ಮೆಣಸಿನ್ಕಾಯಿ ಮತ್ತು ಮೆಣಸು ಜೀರಿಗೆನ ನೋಡಿ ಫ್ರೆಂಡ್ಸ್. ಇವಾಗ ಡ್ರೈ ಆಗಿ ನೋಡಿ ಈ ಥರ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೇ ಸರಿ ನೀರು ಹಾಕಿದ್ರೆ ಅದು ನೈಸ್ ಆಗೋಲ್ಲ. ಇವಾಗ ಇಲ್ಲಿ ಮಿಕ್ಕಿರೋದು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಇಟ್ಟಿದ್ದೀನಲ್ವಾ. ಇವಾಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರ್ತೇನೆ. ನೋಡಿ ಫ್ರೆಂಡ್ಸ್, ರುಬ್ಕೊಂಬಂದ್ರಿ ನೋಡಿ ಈ ಥರ ಆಗುತ್ತೆ. ಇದು ಫ್ರಿಡ್ಜಲ್ಲಿ ನೀವು ಒಂದು 15 ದಿವಸ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಓಕೆನಾ? ಈ ಥರನೇ ಮಾಡಿ. ಹಾಗೆ ಇವಾಗ ಅದ್ರ ಜೊತೆಗೆ ಮುದ್ದೆನೂ ಸಹ ನಾನು ರೆಡಿ ಮಾಡಿದ್ದೀನಿ. ಇದ್ರ ಜೊತೆಗೆ ಇವಾಗ ಕಾಳು ಹಾಕ್ಬಿಟ್ಟು ಒಗ್ಗರಣೆ ಬೇಕಾದರೂ ಹಾಕ್ಕೋಬೋದು ನೀವು ಕಾಳನ್ನ, ಇಲ್ಲ ಹೀಗೆ ತಿಂತೀವಿ ಅಂದ್ರೂ ತಿನ್ಬೋದು. ನೋಡಿ ಕಾಳು ಹಾಕಿದ್ದೀನಿ. ಇವಾಗ ಉಪ್ಸಾರಿಂದು ರಸ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದಕ್ಕೆ ಖಾರ, ನಿಮಗೆ ಖಾರನೂ ಅಷ್ಟೇ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ತಾಯಿದ್ದೀನಿ ನಾನು. ಓಕೆನಾ? ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.